ಸ್ನೇಹಿತರೆ ನಮಸ್ಕಾರ. ಮಳೆಗಾಲ ಬಂದಾಗ ಕೊಡೆಗಳಿಗೆ ಮತ್ತು ರೈನ್ ಕೋಟ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಬೇಸಿಗೆ ಬಂದಾಗ ಫ್ಯಾನ್ ಮತ್ತು ಎಸಿಗಳಿಗೆ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ಲಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರತ್ತೆ ಆಟೋಮೆಟಿಕ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ಗಳನ್ನು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೇಲ್ಗಡೆ ಹೋಗ್ತವೆ. ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಅಂತಂದ್ರೆ ಬ್ರೋಕರೇಜ್ ಕಂಪ್ನಿಗಳು, ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡುವಂತ ಕಂಪ್ನಿಗಳಿಗೆ ವಿ ಕಾಲ್ ಇಟ್ ಎಸ್ ಅ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಅಂತ ಕರಿತೀವಿ. ಲಾಸ್ಟ್ 6 ಮಂತ್ಸ್ ಅಲ್ಲಿ ನಿಫ್ಟಿ ಬಂದ್ಬಿಟ್ಟು 22,000 ಇಂದ 25,600 ವರೆಗೂ ಬಂದಿದೆ. 15% ಗ್ರೋತ್ ಆಗಿದೆ. ಯಾವಾಗ ಮಾರ್ಕೆಟ್ ಗ್ರೋತ್ ಆಗುತ್ತೆ ಆಬ್ವಿಯಸ್ಲಿ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ಗಳು ಕೂಡ ಮೇಲ್ಗಡೆ ಹೋಗ್ತವೆ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ಹೆಚ್ಚು ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವಾಗ ಈ ಕಂಪ್ನಿಗಳಿಗೆ ಹೆಚ್ಚು ವ್ಯಾಲ್ಯೂಮ್ ಬಿಲ್ಡ್ ಆಗುತ್ತೆ. ವ್ಯಾಲ್ಯೂಮ್ ಬಿಲ್ಡ್ ಆದಾಗ ಈ ಕಂಪ್ನಿಗಳಿಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಆ ಕಾರಣದಿಂದಾಗಿ ಲಾಸ್ಟ್ 6 ಮಂತ್ಸ್ ಇಂದ ಈ ಕಂಪ್ನಿಗಳು ಒಳ್ಳೆ ಮೂಮೆಂಟಮ್ ಅನ್ನು ಕೊಟ್ಟಿದ್ದಾವೆ. ಸ್ನೇಹಿತರೆ, ಈಗ ಒಂದೊಂದೇ ಸ್ಟಾಕ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬ್ರೋಕರೇಜ್ ಸ್ಟಾಕ್ಸ್ಗಳು. ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ಸ್ ಅನ್ನ ಬೈ ಮತ್ತು ಸೆಲ್ ಮಾಡ್ತೀರಾ ಅಂತಂದ್ರೆ ವಿತೌಟ್ ಬ್ರೋಕರ್ ಯು ಕ್ಯಾನಾಟ್ ಬೈ ಅಂಡ್ ಸೆಲ್ ದ ಸ್ಟಾಕ್ಸ್. ಬ್ರೋಕರ್ ಇಲ್ಲದೆ ನೀವು ಯಾವುದೇ ಸ್ಟಾಕ್ಸ್ ಗಳನ್ನ ಬೈ ಸೆಲ್ ಮಾಡಕ್ಕಾಗಲ್ಲ. ಸೊ ಆ ಕಾರಣದಿಂದಾಗಿ ಬ್ರೋಕರ್ಸ್ ಆರ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಲಾಸ್ಟ್ 6 ಮಂತ್ಸ್ ಅಲ್ಲಿ ಭಾರತದ ಅತಿ ದೊಡ್ಡ ಬ್ರೋಕರೇಜ್ ಫರ್ಮ್ ವಿಚ್ ಇಸ್ ಮೋತಿಲಾಲ್ ಓಸ್ವಾಲ್ 600 ಇಂದ 900 ಬಂದು ಟ್ರೇಡ್ ಆಗ್ತಿದೆ. 30% ಗ್ರೋತ್ ಆಗಿದೆ. ಇನ್ನೊಂದು ಬ್ರೋಕರೇಜ್ ಫರ್ಮ್ ಆನಂದ್ ರೆಡ್ಡಿ ಲಾಸ್ಟ್ 6 ಮಂತ್ಸ್ ಅಲ್ಲಿ 1700 ಇಂದ 2100 ಬಂದಿದೆ. 20% ಗ್ರೋತ್ ಆಗಿದೆ. ಇನ್ನು ಏಂಜಲ್ ಒನ್ ಸ್ಟಾಕ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಲಾಸ್ಟ್ 6 ಮಂತ್ಸ್ ಅಲ್ಲಿ ಈ ಸ್ಟಾಕ್ ಬಂದ್ಬಿಟ್ಟು 2000 ಇಂದ 3200 ವರೆಗೂ ಬಂದಿದೆ. ಮೋರ್ ದನ್ 35% ಗ್ರೋತ್ ಆಗಿದೆ. ಎರಡನೇದಾಗಿ ಬ್ಯಾಕ್ ಎಂಡ್ ಸ್ಟಾಕ್ಸ್. ಸ್ನೇಹಿತರೆ, ನೀವು ಸ್ಟಾಕ್ಸ್ ಗಳನ್ನ ಒಂದ್ಸಲ ಬೈ ಮಾಡಾದ್ಮೇಲೆ ಸೊ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಆ ಸ್ಟಾಕ್ಸ್ ತೋರಿಸ್ತಾ ಇರುತ್ತೆ. ಆದ್ರೆ ಈ ಸ್ಟಾಕ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ DP ನಲ್ಲಿ ಸ್ಟೋರ್ ಆಗಿರುತ್ತೆ. ಈ ಸ್ಟಾಕ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಭಾರತದಲ್ಲಿ CDSL ಸೆಂಟ್ರಲ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಒಂದು DP ಇದೆ. ನಿಮ್ಮೆಲ್ಲಾ ಸ್ಟಾಕ್ಸ್ ಗಳು ಈ DP ನಲ್ಲಿ ಸ್ಟೋರ್ ಆಗುತ್ತೆ. ಇವರು ಸ್ಟಾಕ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡಿದ್ದಕ್ಕೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ. ಈ ಕಂಪ್ನಿ ಬಂದ್ಬಿಟ್ಟು ಲಾಸ್ಟ್ 6 ಮಂತ್ಸ್ ಅಲ್ಲಿ 1000 ಇಂದ 1800 ಬಂದಿದೆ. 40% ಗ್ರೋತ್ ಆಗಿದೆ. ಇನ್ನು ಕ್ಯಾಂಪ್ಸ್ ಅಂತ ಇನ್ನೊಂದು ಶೇರ್ ಬರುತ್ತೆ, ಕಂಪ್ಯೂಟರೈಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಹೇಳಿ. ನೀವು ಒಂದ್ಸಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಸೊ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್, ಅಸೆಟ್ ಅಲೋಕೇಶನ್, ರೀಬ್ಯಾಲೆನ್ಸಿಂಗು ಇದಷ್ಟೇ ವರ್ಕ್ ಅನ್ನ ನೋಡ್ಕೋತಾರೆ. ಬ್ಯಾಕ್ ಎಂಡ್ ವರ್ಕ್ ಗಳಾದಂತ ಚೆಕ್ ಕ್ಲಿಯರೆನ್ಸು, ಅಕೌಂಟ್ ಮೇಂಟೆನೆನ್ಸು, ನಿಮ್ಗೆ ಲೆಟರ್ ಕಳಿಸೋದು, ಇಮೇಲ್ ಕಳಿಸೋದು, ಮೆಸೇಜ್ ಕಳಿಸೋದು, ನಿಮ್ಮ ರಿಡಮ್ಷನ್ ರಿಕ್ವೆಸ್ಟ್ ಅನ್ನ ಪ್ರೋಸೆಸ್ ಮಾಡೋದು, ಈ ಎಲ್ಲಾ ಬ್ಯಾಕ್ ಎಂಡ್ ವರ್ಕ್ ಗಳನ್ನ ಸೊ ಈ AMC ಅವ್ರು ನೋಡ್ಕೊಳ್ಳೋದಲ್ಲ. ಈ AMC ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಎಲ್ಲಾ ಬ್ಯಾಕ್ ಎಂಡ್ ವರ್ಕ್ ಗಳನ್ನ ಕ್ಯಾಂಪ್ಸ್ ಅನ್ನೋ ಒಂದು ಕಂಪ್ನಿಗೆ ಔಟ್ಸೋರ್ಸ್ ಮಾಡ್ತಾರೆ. ಲಾಸ್ಟ್ 6 ಮಂತ್ಸ್ ಅಲ್ಲಿ ಮೋರ್ ದನ್ 35% ಗ್ರೋತ್ ಆಗಿದೆ. ಇನ್ನು ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ HDFC ಮ್ಯೂಚುವಲ್ ಫಂಡ್ ಭಾರತದಲ್ಲೇ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪ್ನಿ. ಲಾಸ್ಟ್ 6 ಮಂತ್ಸ್ ಅಲ್ಲಿ 3100 ಇಂದ 5000 ವರೆಗೂ ಬಂದಿದೆ. ಮೋರ್ ದನ್ 25% ಗ್ರೋತ್ ಆಗಿದೆ. ಸೊ ಈ ಕಂಪ್ನಿಗಳಲ್ಲಿ ನಾನು ಹೋಲ್ಡ್ ಮಾಡ್ತಿರುವಂತ ಸ್ಟಾಕ್ಸ್ ಬಂದ್ಬಿಟ್ಟು ಕ್ಯಾಂಪ್ಸ್ ಮತ್ತು ಏಂಜಲ್ ಒನ್. ಈ ಎರಡು ಸ್ಟಾಕ್ಸ್ ಗಳನ್ನ ನಾನು ತುಂಬಾ ಲಾಂಗ್ ಬ್ಯಾಂಕ್ ಇಂದ ಹೋಲ್ಡ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಗ್ರೋತ್ ಅನ್ನು ಕೊಟ್ಟಿದೆ. ಸ್ಟಿಲ್ ಐ ಆಮ್ ಹೋಲ್ಡಿಂಗ್ ದೀಸ್ 2 ಸ್ಟಾಕ್ಸ್. ಸ್ನೇಹಿತರೆ, ಈ ಎಲ್ಲಾ ಕಂಪ್ನಿಗಳಲ್ಲಿ ನಿಮ್ಮ ಫೇವರೇಟ್ ಕಂಪ್ನಿ ಯಾವ್ದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಪ್ಲಸ್ ನೀವು ಯಾವ ಸ್ಟಾಕ್ಸ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.